ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು. ಶಕ್ತಿ ಯೋಜನೆಯಡಿ 500 ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿರುವುದು, 1,23,00,000 ಕುಟುಂಬಗಳು ಗೃಹಲಕ್ಷ್ಮಿ ಹಣ ಪಡೆದಿರುವುದು, 1,64,00,000 ಮನೆಗಳ ಉಚಿತವಾಗಿ 200 ಯೂನಿಟ್ ಪಡೆಯುತ್ತಿರುವುದು, ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಗಳ ಮೂಲಕ ಕೋಟಿ ಕನ್ನಡಿಗರ ಬದುಕಿಗೆ ನೆರವಾಗಿರುವುದು ಅಭಿವೃದ್ಧಿ ಅಲ್ಲವೇ ಎಂದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತನಾಡಿ, ಇಂಡಿ ಪಟ್ಟಣವು ನಿಂಬೆಹಣ್ಣಿಗೆ ಜಗತ್ತಿನಲ್ಲಿಯೇ ಪ್ರಖ್ಯಾತಿ ಪಡೆದಿದೆ. ನಿಂಬೆಹಣ್ಣು ಒಳ್ಳೆಯ ಕಾರ್ಯಕ್ಕೆ ಹಾಗೂ ದೇವರ ಕಾರ್ಯಕ್ಕೆ ಹಾಗೂ ಆಹಾರದಲ್ಲಿ ನಿಂಬೆಹಣ್ಣು ಉಪಯೋಗ ಮಾಡುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್, ಸಚಿವ ಎಂ.ಬಿ. ಪಾಟೀಲ್, ಎಚ್.ಕೆ. ಪಾಟೀಲ್, ಸಚಿವ ಮಹಾದೇವಪ್ಪ ಹಾಗೂ ದಿನೇಶ್ ಗುಂಡೂರಾವ್, ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಗಣ್ಯರು, ಮುಖಂಡರುಗಳು ಉಪಸ್ಥಿತರಿದ್ದರು. ಯಶವಂತಗೌಡ ಪಾಟೀಲ್ ಅವರು ಒಂದು ನಿಂಬೆಹಣ್ಣನ್ನು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದದ್ದು ಈ ನಿಂಬೆಹಣ್ಣು ಹುಳಿ ಅಂತೆ. ದ್ರಾಕ್ಷಿ ಹುಳಿ, ಹುಣಸೆಹಣ್ಣು ಹುಳಿ, ಮಾವಿನ ಹುಳಿ, ಹಿಂಗೆ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆಹಣ್ಣು ಹುಳಿ. ಅದಾದ ಮೇಲೆ ಹೇಳ್ತಾರೆ, ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನೋಡಿ, ನನ್ನ ಶಾಲಲ್ಲಿದೆ, ಕೂದಲಲ್ಲಿದೆ, ಮೈಕಲ್ಲಿದೆ, ಬಟ್ಟೆಯಲ್ಲಿದೆ. ಆ ಹಳ್ಳಿಗಳಲ್ಲಿರುವಂಥ ದುಂಬಿ ಮಗಕ್ಕೆ ಗ್ಲಾಸಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಶ್ರೇಷ್ಠವಾದಂಥ ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಂ ಕರಿ ಇಲ್ಲ, ಮತ್ತು ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದ್ರೆ ಎಲ್ಲಾ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದ್ರೆ ಈಶ್ವರ, ಶಿವ.